ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಮಾರ್ನಿಂಗ್ ಚಿಕ್ಕದೊಂದು ರಂಗೋಲಿ, ಸಿಂಪಲ್ ಆಗಿರುವಂಥ ರಂಗೋಲಿ ಹಾಕಿಬಿಟ್ಟು ಕಲರ್ ತುಂಬಿದ್ದೀನಿ ರೀ ಒಂದು ಸ್ವಲ್ಪ. ಅದಾದ ನಂತರ ಜಳಕ ಅದು ಮುಗಿಸ್ಕೊಂಡು ಇವಾಗ ಪೂಜೆ ಕೂಡ ಮುಗಿಸಿದೆ. ಶುಕ್ರವಾರ ಏಕಾದಶಿ ದಿನದ ಪೂಜೆ ನೋಡಿ ಫ್ರೆಂಡ್ಸ್. ರಾಯರಿಗೆ ಏಕಾದಶಿ ದಿನ ಹೂವು ಅದು ಯಾವುದೇ ಏರಿಸಬಾರ್ದು. ಹಾಗಾಗಿಬಿಟ್ಟು ರಾಯರಿಗೆ ಮಾತ್ರ ನಾವು ಹೂವು ಅದೇನು ಏರಿಸಿಲ್ಲ, ಪೂಜೆ ಮಾಡಿಲ್ಲ ಫ್ರೆಂಡ್ಸ್. ಹಾಗಾಗಿಬಿಟ್ಟು ಶುಕ್ರವಾರದ ಏಕಾದಶಿ ಏನು ವೈಕುಂಠ ಏಕಾದಶಿಯ ದಿನದ ಪೂಜೆ ಈ ಥರ ಇತ್ತು ನೋಡಿ ಫ್ರೆಂಡ್ಸ್. ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇವತ್ತಿನ ತುಂಬ ಒಳ್ಳೆಯ ರೆಸಿಪಿ ಒಂದು ತೊಗೊಂಡು ಬಂದಿದ್ದೀನಿ. ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡಿ. ಇದು ನೋಡಿ, ಅರ್ಧ ಬಟ್ಲು ಜೋಳದ ಹಿಟ್ಟು, ಇನ್ನು ಅರ್ಧ ಬಟ್ಲು ಸಜ್ಜೆ ಹಿಟ್ಟು. ಇದನ್ನು ಜಾಲಿಸ್ತಾ ಇದ್ದೀನಿ. ಜಾಲಿಸ್ಕೊತೀನಿ ರೀ, ಜಾಲಿಸಿರಲಿಲ್ಲ ಹಿಟ್ಟು, ಹಂಗಾಗಿ ಜೋಳದ ಹಿಟ್ಟು ಸಜ್ಜೆ ಹಿಟ್ಟು ಎರಡನ್ನು ಜಾಲಿಸ್ತಾ ಇದ್ದೀನಿ. ಇದು ಒಂದು ರೆಸಿಪಿ ತುಂಬಾ ಒಳ್ಳೆ ಹೆಲ್ದಿ ಆಗಿರುವಂಥ ರೆಸಿಪಿ ಹೌದು. ಯಾಕಂದರೆ ದಿನಾಲೂ ಒಂದೇ ಥರ ಚಪಾತಿ ತಿಂದು ಬೇಜಾರಾಗಿರುತ್ತೆ. ಹಂಗಾಗಿಬಿಟ್ಟು ಎಲ್ಲ ಥರದ ನಾವು ಇದು ರಾಗಿ ಹಿಟ್ಟು ನೋಡಿರಿ, ಎಲ್ಲ ಥರದ ನಾವು ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ನಾವು ಚಪಾತಿ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ, 2 ಬಟ್ಲ ಗೋಧಿ ಹಿಟ್ಟು. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ 2 ಬಟ್ಲ ತೊಗೊಳಕತ್ತೀನಿ ರೀ ನಾನು. ಗೋಧಿ ಹಿಟ್ಟು, ಸಜ್ಜೆ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಫ್ ಬಟ್ಲ ತೊಗೊಂಡೇನಿ ರೀ ನಾನು. ಇದನ್ನು ಮತ್ತು ಜೋಳದ ಗೋಧಿ ಹಿಟ್ಟು 2 ಬಟ್ಲ ತೊಗೊಂಡ್ರೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅಜಿವಾನ ಒಂದು ಸ್ವಲ್ಪನೇ ಕೈಯಿಂದ ಒರೆಸ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ, ಅದು ಫ್ಲೇವರನ್ನು ಚೆನ್ನಾಗಿ ಬರುತ್ತೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ. ಈಗ ಎಲ್ಲನೂ ಮಿಕ್ಸ್ ಮಾಡಿ ನಾವೀಗ ಇವಾಗೇನು ಚಪಾತಿ ಏನು ಮಾಡ್ತೀವಲ್ಲ ಫ್ರೆಂಡ್ಸ್, ಯಾವ ಥರ ಇರುತ್ತೆ ಆ ಥರನೇ ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ನಾದ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲಾಂದರೆ 15 ಇಲ್ಲ 20 ನಿಮಿಷ ನೆನೆಯೋಕ್ಕಿಟ್ಬೇಕು. ಜಾಸ್ತಿ ಇಟ್ಟರೂ ಒಳ್ಳೆಯದೇ, ತುಂಬಾ ಚೆನ್ನಾಗಿ ಆಗುತ್ತೆ. ಇವಾಗ ನೋಡಿ, ನಾನು ಮಕ್ಕಳಿಗೆ ಮಾಡಿ ಟಿಫಿನ್ಗೆ ಮಾಡಿ ಕಟ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬಾಯಲ್ಲಿಟ್ಟರೆ ಕರ್ಗೋಗಬೇಕು ಆ ಥರ ತುಂಬಾ ಚೆನ್ನಾಗಾಗುತ್ತೆ. ಇದು ಒಂದು ಆರ್ಗಾನಿಕ್ ಆಗಿರುವಂಥ ಒಳ್ಳೆಯ ಒಂದು ಫುಡ್ಡೇ ಅಂತ ಅನ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಡೈಲಿ ತಿಂದು ಚಪಾತಿ ಬೇಜಾರಾಗಿದ್ದರೆ ಈ ಥರ ಮನೆಯಲ್ಲೇ ಇರುತ್ತೆ ಹೆಂಗಿದನ್ನ ಹಿಟ್ಟು, ನಾವು ಈ ಥರ ಹಾಕ್ಕೊಂಡು ಇದು ಒಂಥರ ಡಿಫ್ರೆಂಟಾಗಿ ನಾವು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ನಿಧಾನವಾಗಿ ನಾವು ಲಟ್ಟಿಸ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಕಲರ್ ಬಂದಿದೆ ಹಿಟ್ಟು. ಭಾರಿ ಸ್ಮೂತಿಯಾಗಿ ಬಂದಿದ್ದು ಚಪಾತಿ, ತುಂಬಾ ಸಾಫ್ಟಾಗಿ. ಇವಾಗ ಇನ್ನೊಂದು ಚಪಾತಿ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಪಾತಿ. ಇದು ಫ್ಲವರ್ ಏನಿರ್ತದಲ್ಲ, ಹೂಕೋಸು, ಅದರದ್ದು ಮಕ್ಕಳಿಗೆ ನಾನು ಟಿಫಿನ್ಗೆ ಅಂತಂದ್ಬಿಟ್ಟು ಈ ಥರ ಪಲ್ಯ ಮಾಡ್ಕೊಂಡೀನಿ. ತುಂಬ ವಿಡಿಯೋಸಲ್ಲಿ ನಾನು ರೆಸಿಪಿ ತೋರಿಸಿದ್ದೀನಿ ಫ್ರೆಂಡ್ಸ್, ಹಂಗಾಗಿ ನಾನು ಇವಾಗ ತೋರ್ಸೋಕ್ಕಾಗಲಿಲ್ಲ. ಮಕ್ಕಳಿಗೆ ರೆಡಿ ಮಾಡಿ ಇವಾಗ ಟಿಫಿನ್ಗೆ ಕಟ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೆ ಚಪಾತಿ ಜೊತೆ ಈ ಥರ ಸಾಂಬಾರು ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಪಲ್ಯಕ್ಕಿಂತ ಅವರು ಚಪಾತಿದಾಗ ಸಾಂಬಾರು ಹಚ್ಕೊಂಡು ತಿಂತಾರೆ. ಹಂಗಾಗಿ ನಾನಿದು ಬಟಾಣಿ ಅದು ಹಾಕಿಬಿಟ್ಟು ಈ ಥರ ಒಂದು ಸಾಂಬಾರು ಮಾಡಿದ್ದೇನೆ.
ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಆಗಿದೆ ಸಾಂಬಾರು. ನೋಡಿ ಇವಾಗ ಸರ್ವ್ ಮಾಡಿ ನನ್ನ ಮನೆಯವರಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ಟೇಕ್ ಕೇರ್.